ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಈ ಒಂದು ವಿಶೇಷ ವಿಡಿಯೋದಲ್ಲಿ SAAD 112 ಪೋಸ್ಟ್ಗಳು. ಸೊ ಏನಿದು ಅಂತ ಕೇಳ್ಬೋದು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅಂದರೆ ಕರ್ನಾಟಕ ಸ್ಟೇಟ್ ಆಡಿಟ್ ಅಂದರೆ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಅಂದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ SAAD ಅಥವಾ KSAAD ಅಂತಕ್ಕಂಥ ಇಲಾಖೆಯಲ್ಲಿ 112 ಹುದ್ದೆಗಳ ಒಂದು ಅಧಿಸೂಚನೆ ಇವತ್ತು ಹೊರಬಿದ್ದಿದೆ. ಹಾಗಾದರೆ ಆ ಒಂದು ಅಧಿಸೂಚನೆಯ ಡೀಟೇಲ್ಸ್ ಏನೇನಿದೆ, ಸೊ 112 ಪೋಸ್ಟ್ಗಳಲ್ಲಿ HKಗೆ ಎಷ್ಟು, ನಾನ್ HKಗೆ ಎಷ್ಟು, ಮತ್ತು ಈ ಒಂದು ಇಲಾಖೆಯ 2 ಪ್ರಮುಖ ಹುದ್ದೆಗಳಿಗೆ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಗ್ರೂಪ್ A ಇದಾವೆ ಮತ್ತು ಗ್ರೂಪ್ B ವೃಂದದ ಹುದ್ದೆಗಳು ಕೂಡ ಇದಾವೆ. ಮತ್ತು ಅದರ ಸಿಲೆಬಸ್ ಏನು, ಎಜುಕೇಷನ್ ಕ್ವಾಲಿಫಿಕೇಶನ್ ಏನು, ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ SAAD 112 ಹುದ್ದೆಗಳು. ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ, ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, NHK ಅಂದ್ರೆ ನಾನ್ HKಗೆ 97 ಹುದ್ದೆಗಳು, HKಗೆ 15 ಹುದ್ದೆಗಳಿದ್ದಾವೆ. ಹಾಗಾದ್ರೆ ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಮೊದಲನೇ ಬಾರಿಗೆ ಈ ನೋಟಿಫಿಕೇಶನ್ ಆಗಿದೆ ಅಂದ್ಬಿಟ್ಟು ಬಹಳ ಜನ ಬಂದು ನೋಡ್ತಾ ಇರ್ತೀರಾ, ಅಂತವರಿಗೆ ಒಂದಷ್ಟು ಕಿರುಪರಿಚಯವೂ ಕೂಡ ಇಲ್ಲಿದೆ. ಓಕೆ, ಮತ್ತು ಈಗ ಹುದ್ದೆಗಳ ನೋಟಿಫಿಕೇಶನ್ಗಳ ಸುಗ್ಗಿ ಕೂಡ ಆರಂಭ ಆಗಿದೆ. ಈಗ ನಮ್ಮ ಕೆಲಸ ಏನಂದ್ರೆ ಸರಿಯಾಗಿ ಪ್ರಿಪೇರ್ ಆಗಬೇಕು. ಮುಂದಿನ ಎಲ್ಲಾ ಪರೀಕ್ಷೆಗಳಿಗೆ ನಾವು ಯಾವ್ದಾವ್ದಕ್ಕೆ ಎಲಿಜಿಬಲ್ ಇದೀವಿ ಅದರ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಚೆನ್ನಾಗಿ ಓದಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಅಷ್ಟೇ. ಕರೆಂಟ್ ಅಫೇರ್ಸ್ ಅಂತೂ KPSC ಆಗಿರೋದ್ರಿಂದ 1-1.5 ವರ್ಷದಂತೂ ಕೇಳ್ತಾನೆ ಇದ್ದಾರೆ. ಬಜೆಟ್, ಎಕನಾಮಿಕ್ ಸರ್ವೆ, ಪದ್ಮ ಅವಾರ್ಡ್ಸ್ ಅಥವಾ ಭಾರತ ರತ್ನ ಅವಾರ್ಡ್ಗಳು, ಹೀಗೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳು ಮತ್ತು ವಿವಿಧ ಸಬ್ಜೆಕ್ಟ್ಗಳ ಮೇಲೆ ಹೇಳಿಕೆಗಳ ಮೂಲಕ ಹೇಳಿಕೆ 1 ಸರಿ, 2 ಸರಿ, 3 ಸರಿ, ಈ ರೀತಿ ABC ಸರಿ ಅಥವಾ ಈ ರೀತಿ ಬಹಳ ಚೇಂಜಸ್ ಆಗಿದೆ. ಅದಕ್ಕೋಸ್ಕರ 2023 ಸಾಕಷ್ಟು KPSC ವಿವಿಧ ನೋಟಿಫಿಕೇಶನ್ಗಳ ಎಕ್ಸಾಮ್ಗಳಾಗಿದ್ದಾವೆ, ಅವುಗಳನ್ನು ಕೂಡ ಸಾಲ್ವ್ ಮಾಡಿ ಅಂತ ಹೇಳ್ತಾ. ಓಕೆ, ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಜಾಯ್ನ್ ಆಗ್ಬೋದು. ಜೊತೆಗೆ ಯಾರಾದರೂ KS ಪ್ರಿಪೇರ್ ಆಗ್ತಾ ಇದ್ರೆ ಅಮರ್ಸ್ KS ಕ್ಲಾಸಸ್ ಅಂತಕ್ಕಂಥ ಹೊಸ ಒಂದು ಜಾಯ್ನಿಂಗ್ ಮೆಂಬರ್ಶಿಪ್ ಇದೆ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ ಅಂತೂ ಇದ್ದೇ ಇದೆ ಅದರಲ್ಲೆಲ್ಲ. ಯಾರು ಯೂಟ್ಯೂಬ್ ಸೆಟಪ್ ಹೆಂಗಿರುತ್ತೆ ಅಂದರೆ ಯಾರು ಹೈಯೆಸ್ಟ್ ಒನ್ ತೆಗೆದುಕೊಂಡಿರ್ತಾರೆ ಅವ್ರಿಗೆ ಎಲ್ಲವೂ ಕೂಡ ಎಲ್ಲ ವಿಡಿಯೋಸ್ ಲಭ್ಯವಿರ್ತವೆ ಅಂತ ಹೇಳ್ತಾ. ಮತ್ತು ಬೇರೆ ಬೇರೆ ವಿಡಿಯೋಸ್ ಇದಾವೆ, ಯಾರು ಬಜೆಟ್ ಮೇಲೆ ಇದೆ ಅಥವಾ ಭಾರತ ರತ್ನ ಪದ್ಮ ಅವಾರ್ಡ್ಸ್ ಆಗಿರ್ಬೋದು, ಮಿಲಿಟರಿ ಎಕ್ಸರ್ಸೈಸಸ್ ಆಗಿರ್ಬೋದು, ಈಗ ಸಾಕಷ್ಟು ವಿಡಿಯೋಗಳಿದ್ದಾವೆ. ಯಾರಿಗೆ ಸಾಧ್ಯ ಇದೆ ನೋಡ್ಬೋದು. ಓಕೆ, ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಮತ್ತೊಂದು ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ವಿ. ಗ್ರೂಪ್ A ಮತ್ತು ಗ್ರೂಪ್ B ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಈಗ ಆಲ್ರೆಡಿ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಗ್ರೂಪ್ A ಹುದ್ದೆಗಳು ಉಳಿಕೆ ಮೂಲ ವೃಂದ ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಉಳಿಕೆ ಮೂಲ ವೃಂದ ಅಂದ್ರೆ ನಾನ್ HK ರೀಜನ್ ಅಲ್ಲಿ ಸಹಾಯಕ ನಿಯಂತ್ರಕರು ಎನ್ನುವ 43 ಹುದ್ದೆಗಳ ಒಂದು ನೋಟಿಫಿಕೇಶನ್. ಓಕೆ, ಸಹಾಯಕ ನಿಯಂತ್ರಕರು, ಮೋಸ್ಟ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಆಗುತ್ತೆ ಅನ್ಸುತ್ತೆ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ರಿ. ವೇತನ ಶ್ರೇಣಿ ನೋಡಿದ್ರೆ 52,650 ಇದೆ ಬೇಸಿಕ್. ಅದಕ್ಕೆ ಮತ್ತೆ DA HRA ಸೇರಿದ್ರೆ ಬಹಳ ಗ್ರೂಪ್ A ಅಂದ್ರೆ ಗೊತ್ತಾಗಬಹುದು, ಉನ್ನತ ಒಂದು ಹುದ್ದೆಯು ಕೂಡ ಆಗುತ್ತೆ, ಉತ್ತಮ ಸ್ಯಾಲರಿಯು ಕೂಡ ಇರುತ್ತೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಅದೇ SAAD ಯಲ್ಲಿ ಗ್ರೂಪ್ B ಹುದ್ದೆಗಳು ಕೂಡ ಇದಾವೆ, ಲೆಕ್ಕ ಪರಿಶೋಧನಾಧಿಕಾರಿ ಅಂತ. ಇದರ ಬೇಸಿಕ್ 43,100 ಇರುತ್ತೆ. ಒಟ್ಟಾರೆಯಾಗಿ ಇದು ಕೂಡ 54 ಹುದ್ದೆಗಳಿದೆ. ಹೀಗೆ ಗ್ರೂಪ್ A ಹುದ್ದೆಗಳು 43, ಗ್ರೂಪ್ B ಹುದ್ದೆಗಳು 54 ನಾನ್ HK ರೀಜನ್ ಅಲ್ಲಿ. HK ರೀಜನ್ ಅಲ್ಲಿ ಇದೆ, ಆಮೇಲೆ ಹೇಳ್ತೇನೆ ನೋಡಿ. ಗ್ರೂಪ್ A ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಓನ್ಲಿ ಸಹಾಯಕ ನಿಯಂತ್ರಕರು ಗ್ರೂಪ್ A ಇದಲ್ವಾ, ಅದಕ್ಕೆ ಮಾತ್ರ ಇದೆ. ಗ್ರೂಪ್ B ಹುದ್ದೆಗಳು ಇಲ್ಲಿ ಇಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ. ಹಾಗಾದ್ರೆ ಎಷ್ಟಿದಾವೆ ಸರ್ ಹೈದರಾಬಾದ್ ಕರ್ನಾಟಕ? ಗ್ರೂಪ್ A ಹುದ್ದೆಗಳು ಸಹಾಯಕ ನಿಯಂತ್ರಕರು ಅಂದ್ರೆ 15 ಹುದ್ದೆಗಳು ಇದಾವೆ. ಓಕೆ, ಇನ್ನು ಮಾಮೂಲಿ ನಾವು ನಾನ್ HK ರೀಜನ್ ನ ಅಪ್ಲಿಕೇಶನ್ ಹಾಕೋದಕ್ಕೆ ಆರಂಭ ದಿನಾಂಕ 18/3/2024 ಆದ್ರೆ, ಅಂದ್ರೆ ಈ ತಿಂಗಳ 18ನೇ ತಾರೀಕು ಆರಂಭಿಕ ದಿನಾಂಕವಾದ್ರೆ ಕೊನೆಯ ದಿನಾಂಕ ಏಪ್ರಿಲ್ 17 ಆಗುತ್ತೆ. ಅದಾದ ನಂತರ ಪೂರ್ವಭಾವಿ ಪರೀಕ್ಷಾ ದಿನಾಂಕ. ಓಕೆ, ತಾತ್ಕಾಲಿಕವಾಗಿ ಈಗ ಆಲ್ರೆಡಿ ಜೂನ್ 2 ಅಂತ ಹೇಳಿದ್ದಾರೆ. ನೋಡೋಣ, ಜೂನ್ 2ಕ್ಕೆ, ಮೇ 5ಕ್ಕೆ KS, ಜೂನ್ 2ಕ್ಕೆ ಇದು, ಮತ್ತು ಇನ್ನಷ್ಟು ನೋಟಿಫಿಕೇಶನ್ಗಳು ಕೂಡ ಬರ್ತವೆ, ನೋಡೋಣ. ಇನ್ನು ನಾನ್ HK ಎಕ್ಸಾಮು ಅಪ್ಲಿಕೇಶನ್ ದಿನಾಂಕ ಸೇಮ್ ಇದೆ 18/3,
ಮತ್ತು ಅಪ್ಲಿಕೇಶನ್ ಕೊನೆಯ ದಿನಾಂಕ ಕೂಡ ಸೇಮ್ ಇದೆ. ಆದರೆ ಎಕ್ಸಾಮ್ ದಿನಾಂಕ ನಾನೆಚ್ಕೆದು 16 ಜೂನ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಗ್ರೂಪ್ ಎ ಹುದ್ದೆಗಳು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಸಹಾಯಕ ನಿಯಂತ್ರಕರು 43, ಗ್ರೂಪ್ ಬಿ ಹುದ್ದೆಗಳು ಲೆಕ್ಕ ಪರಿಶೋಧನಾಧಿಕಾರಿ 54 ಮತ್ತು ಗ್ರೂಪ್ ಎ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದ ಸಹಾಯಕ ನಿಯಂತ್ರಕರು 15 ಹುದ್ದೆ ಇದಾವೆ. ಅಪ್ಲಿಕೇಶನ್ ಡೇಟ್ ನೋಡಿದ್ವಿ ಮತ್ತು ಎಕ್ಸಾಮ್ ಟೆಂಟೇಟಿವ್ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು. ಈಗ ಕ್ವಾಲಿಫಿಕೇಶನ್ ಏನಾಗಿರಬೇಕು, ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರಬೇಕು, ಸ್ವಲ್ಪ ಸ್ನಾತಕೋತ್ತರ ಪದವಿ ಇದೆ, ಸ್ವಲ್ಪ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪದವಿಗಳನ್ನು ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದೆ ಅಂತ ನೋಡ್ತಾ ಹೋಗೋಣ. ಭಾರತ ಸರ್ಕಾರದ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟಿರುವ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದಲ್ಲಿ ಅಂದ್ರೆ ಕಾಮರ್ಸ್ ಅಲ್ಲಿ ಭಾರತದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಸ್ನಾತಕೋತ್ತರ ಪದವಿ MCOM ಆಗಿರಬೇಕು, ರೈಟ್? MCOM ಅಥವಾ ಅಂದ್ರೆ ನೀವು MCOM ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಥವಾ MBA ಮಾಡಿದೀವಿ ಅಂದ್ರೆ ಅದರಲ್ಲಿ ಆರ್ಥಿಕ MBA ಫಿನಾನ್ಸ್ ಆಗಿರಬೇಕು. ಅದಕ್ಕೋಸ್ಕರ ಹೇಳ್ತಾ ನೋಡಿ, ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ MCOM ಅಥವಾ ಮಸ್ಟ್ ಬಿ ಹೋಲ್ಡರ್ ಆಫ್ MBA ಇನ್ ಫೈನಾನ್ಸ್ ಅಲ್ಲಿ MBA ಆಗಿರಬೇಕು. ಅಥವಾ MBA ಇನ್ ಆರ್ಥಿಕ ನಿರ್ವಹಣೆ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರಬೇಕು. ಅಥವಾ MBA ಅಥವಾ MCOM ಆರ್ಥಿಕ ವಿಶ್ಲೇಷಣೆ, MBA MCOM ಫೈನಾನ್ಷಿಯಲ್ ಅನಾಲಿಸಿಸ್ ಆಗಿರಬೇಕು. ಆರ್ ಎನಿ ಅದರ್ ಮಾಸ್ಟರ್ ಡಿಗ್ರಿ ನೋಟಿಫೈಡ್ ಬೈ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC ವಿತ್ ಫೈನಾನ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಫ್ರಮ್ an established university by law of India, a member of Institute of Chartered Accountants of India or associate member of Institute of Cost Accountants of India ಅಂತ ಬಹಳ ಡೀಪ್ ಆಗಿದೆ. ನೀವೇ ನೋಟಿಫಿಕೇಶನ್ ನಿಧಾನವಾಗಿ ಓದಿ. ಒಟ್ಟಾರೆಯಾಗಿ MCOM MBA ಆಗಿದ್ರೆ ಎಲಿಜಿಬಲ್ ಅನ್ನಂಗೆ. MBAದಲ್ಲಿ ಮತ್ತೆ ಬೇರೆ ಬೇರೆ HR ಅಥವಾ ಬೇರೆ ಬೇರೆ ಇರುತ್ತೆ, ಅದರಲ್ಲಿ ಫೈನಾನ್ಸ್ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಅಥವಾ ಎನಿ ಮಾಸ್ಟರ್ ಡಿಗ್ರಿ ವಿತ್ ಫೈನಾನ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಇದು ಶೈಕ್ಷಣಿಕ ವಿದ್ಯಾರ್ಹತೆ. ಎರಡಕ್ಕೂ, ಒಂದು ಸಹಾಯಕ ನಿಯಂತ್ರಕರು ಮತ್ತು ಲೆಕ್ಕ ಪರಿಶೋಧನಾಧಿಕಾರಿ, ಎರಡಕ್ಕೂ ಕೂಡ ಒಂದೇ ವಿದ್ಯಾರ್ಹತೆಯನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಮೇಲ್ಕಂಡ ಯಾವುದಾದರೂ ಪರೀಕ್ಷೆಗೆ ಹಾಜರಾಗಿದ್ದಲ್ಲಿ, ಅಂದ್ರೆ ಈಗ MCOM ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಇದ್ದೀರಾ, ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಲ್ಲಿ ಆಯೋಗವು ನಡೆಸುವ ಪೂರ್ವಭಾವಿ ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ, ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆಗೆ ಪ್ರವೇಶ ಪಡೆಯಲು ಅರ್ಹರಾಗಿರ್ತಾರೆ. ಈಗ 5th ಸೆಮ್ ಅಥವಾ 6th ಸೆಮ್ ಬರಿತಾ ಇದ್ದೀರಾ, ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ ಆಗಿರುತ್ತೆ, ನಿಮ್ದು ಇನ್ನೂ ರಿಸಲ್ಟ್ ಬಂದಿರಲ್ಲ. ನಾವು ಬರಿಬೋದಾ ಇಲ್ಲ ಅಂದ್ರೆ ಬರಿಬೋದಂತ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯ ಪರೀಕ್ಷೆ ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಏನಿರುತ್ತಲ್ವಾ, ಮುಖ್ಯ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದೆಂದು ಆಯೋಗವು ಘೋಷಿಸಿದ ಅರ್ಹರಾದ ಎಲ್ಲ ಅಭ್ಯರ್ಥಿಗಳು ಕೂಡ, ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ವಿದ್ಯಾರ್ಥಿ ಪರೀಕ್ಷೆಯನ್ನ ಪಾಸ್ ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು. ಅಂದ್ರೆ ಅಷ್ಟೊಳಗಡೆ ರಿಸಲ್ಟ್ ಬಂದಿರಬೇಕು ಅನ್ನಂಗೆ ಅರ್ಥ. ಇಲ್ಲದೆ ಹೋದ್ರೆ ನೀವು ಪ್ರಿಲಿಮ್ಸ್ ಪಾಸ್ ಆದ್ರೂ ಮೇನ್ಸ್ಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ನಮ್ದು ಪಾಸ್ ಆಗಿದೆ ಬಟ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಬಟ್ ಪ್ರಿಂಟ್ ತಗೊಂಡಿದೀವಿ, ಅದನ್ನ ಮೂಲಕ ನಾವು ಅಪ್ಲೋಡ್ ಮಾಡಬಹುದು ಅಂದ್ರೆ ಹೌದು. ಅಭ್ಯರ್ಥಿಯು ಸಂಬಂಧಿಸಿದ ವಿದ್ಯಾರ್ಥಿ ಪರೀಕ್ಷೆನ ಪಾಸ್ ಮಾಡಿರೋ ಬಗ್ಗೆ ಅಂತರ್ಜಾಲದಿಂದ ಅಂದ್ರೆ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಗಳನ್ನ ಕಂಟ್ರೋಲರ್ ರಿಜಿಸ್ಟ್ರಾರ್ ಅವರಿಂದ ದೃಢೀಕರಿಸಿ ಅಟೆಸ್ಟೆಡ್ ಒದಗಿಸತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಫೈನಲ್ ಸೆಮ್ ಫೈನಲ್ ಇಯರ್ ಇರೋರು ಬರೀರಿ. ಸೊ ಅಷ್ಟೊಳಗಡೆ ನಿಮ್ ರಿಸಲ್ಟ್ ಬಂದ್ರೆ ಅದರದ್ದು ಅಟೆಸ್ಟೇಷನ್ ತಗೊಂಡು ಹೋಗಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಇದಾಯ್ತು. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಆಯೋಗವು ಯಾವುದೇ ಕೇಂದ್ರದಲ್ಲಿ ನಡೆಸಬಹುದು. ವಯೋಮಿತಿ ಅರ್ಜಿ ಸಲ್ಲಿಸಲು ಕನಿಷ್ಠ 21 ವರ್ಷ ಆಗಿರಬೇಕು ಕೊನೆಯ ದಿನಾಂಕದಂದು. ಅಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವತ್ತಿರುತ್ತೋ ಅದರೊಳಗಡೆ 21 ವರ್ಷ ಆಗಿರಬೇಕು. ಮತ್ತು ಗರಿಷ್ಠ ವಯಸ್ಸು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A 2B 3A 3B ಗಳಿಗೆ 38 ವರ್ಷ ಮತ್ತು SC ST ಕ್ಯಾಟಗರಿ 1ಗೆ 40 ವರ್ಷ. ಇದು ಸ್ಟ್ಯಾಂಡರ್ಡ್ ಇದೆ. ಮತ್ತು ಅಲ್ಲಿ ಒಂದಷ್ಟು ಬೇರೆ ಬೇರೆ ಮಾಜಿ ಸೈನಿಕರು ಅಥವಾ ನಿರಾಶ್ರಿತರು ಅಥವಾ ಯೋಜನಾ ನಿರಾಶ್ರಿತರು ಅಂತ ಕರಿತೀವಿ, ಅಥವಾ ಅಂಗವಿಕಲರಿಗೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಇನ್ನು ಗ್ರೂಪ್ ಎ ಹುದ್ದೆಗಳ ಅಂದ್ರೆ ಅಸಿಸ್ಟೆಂಟ್ ಕಂಟ್ರೋಲರ್ ಪೋಸ್ಟ್ ಏನಿದೆ ಅಲ್ವಾ, ಸಹಾಯಕ ನಿಯಂತ್ರಕರು, ಅದರ ಒಂದಷ್ಟು ಹುದ್ದೆಗಳ ಕಂಪ್ಲೀಟ್ 43 ಹುದ್ದೆಗಳ ಉಳಿಕೆ ಮೂಲ ವೃಂದದ ಬೈಫರ್ಕೇಶನ್ ಇದೆ, ಹುದ್ದೆಗಳ ವರ್ಗೀಕರಣ. ಸೊ ಮೀಸಲಾತಿ
ಯಾವ್ದ್ಯಾವುದು ಅಂತ, ಮತ್ತು ಅದರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಮತ್ತು ನಿಮ್ಮ ಕೆಟಗರಿ ಯಾವುದು ಅಂತ ನೋಡಿಕೊಂಡು ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರ ನೋಡ್ಕೊಂಡು ನೀವು ಅದನ್ನು ಜಸ್ಟ್ ಅಂದರೆ ಎಷ್ಟು ಪೋಸ್ಟ್ ಇದಾವನ್ನ ಹುದ್ದೆಗಳು. ಇನ್ನು ಆಡಿಟ್ ಆಫೀಸರ್, ಕರೆಕ್ಟ್, ಲೆಕ್ಕ ಪರಿಶೋಧನಾಧಿಕಾರಿ ಅಂದರೆ ಆಡಿಟ್ ಆಫೀಸರ್ 54 ಹುದ್ದೆಗಳಿದಾವೆ. ಅದರದ್ದು ಬೈಫರ್ಕೇಶನ್ ಕೂಡ ಇಲ್ಲಿದೆ. ಇದು ಗ್ರೂಪ್ ಬಿ ಮುಂದಾಗ. ಇನ್ನು ಗ್ರೂಪ್ ಎ HK ರೀಸನ್ನ ಅಸಿಸ್ಟೆಂಟ್ ಕಂಟ್ರೋಲ್ 15 ಪೋಸ್ಟ್ಗಳ ವರ್ಗೀಕರಣ ಕೂಡ ಇಲ್ಲಿದೆ. ಒಟ್ಟು 15 ಪೋಸ್ಟ್ ಗಮನಿಸಬೇಕು. ಇನ್ನು ನೇಮಕಾತಿ ವಿಧಾನ ಬಂದಾಗ ಸೊ 2 ಹಂತ ಇರುತ್ತೆ ಕಾಮನ್ ಆಗಿ, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ. ಸೊ ಪರೀಕ್ಷೆಯು 2 ಹಂತಗಳನ್ನು ಒಳಗೊಂಡಿರುತ್ತೆ. ಸೊ ಮೊದಲು ಪೂರ್ವಭಾವಿ ಪರೀಕ್ಷೆ, ಒಂಥರ KS ಎಕ್ಸಾಮ್ ತರನೇ, ಗೆಜೆಟೆಡ್ ಪ್ರೊಬೇಷನರ್ಸ್ ಪೂರ್ವಭಾವಿ ಪರೀಕ್ಷೆ ನಡೆಸ್ತಾರೆ, ಬಟ್ ಅದ್ರ ಮಾರ್ಕ್ಸ್ ಫೈನಲ್ಗೆ ಕೌಂಟ್ ಆಗಲ್ಲ. ಇದನ್ನು ಜಸ್ಟ್ ಮೇನ್ಸ್ ಪರೀಕ್ಷೆಗೆ ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುತ್ತೆ. ಸೊ ಒಂದ್ಸಲ ಪೂರ್ವಭಾವಿ ಪರೀಕ್ಷೆ ನಡೆಸ್ತಾರೆ, ಸೊ ಮೇನ್ಸ್ ಅನ್ನ ಎಲಿಜಿಬಿಲಿಟಿ ಯಾರಂತ ಗೊತ್ತಾಗುತ್ತೆ, ಸೊ ಅವರಿಗೆ ಮೇನ್ಸ್ ನಡೆಸ್ತಾರೆ. ಓಕೆ, ಅಲ್ಲಿವರೆಗೂ ಪೂರ್ವಭಾವಿ ಪರೀಕ್ಷೆ ಯಾವುದೇ ಮಾರ್ಕ್ಸ್ಗಳು ಕೌಂಟ್ ಆಗಲ್ಲ ಅನ್ನೋದನ್ನ ತಿಳ್ಕೋಬೇಕು. ಮುಖ್ಯ ಪರೀಕ್ಷೆ ಅಥವಾ ಲಿಖಿತ ಪರೀಕ್ಷೆ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಮುಖ್ಯ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪೂರ್ವಭಾವಿ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸಾಮಾನ್ಯ ಅಧ್ಯಯನ, ಓಕೆ, ಪತ್ರಿಕೆ 1 150 ಮಾರ್ಕ್ಸ್ಗೆ 2 ಗಂಟೆ ಕಡ್ಡಾಯವಾಗಿರುತ್ತೆ. ಕರೆಕ್ಟ್. ಪತ್ರಿಕೆ 2 ಇದು ಸ್ಪೆಸಿಫಿಕ್ ಹುದ್ದೆ ಆಗಿರೋದ್ರಿಂದ ಒಂದು ನಿರ್ದಿಷ್ಟ ಪತ್ರಿಕೆ ಇದೆ. ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ ಬಗ್ಗೆ ಅಂದರೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ. 300 ಅಂಕಗಳು 2 ಗಂಟೆ ಕಡ್ಡಾಯವಾಗಿರುತ್ತೆ. ಒಟ್ಟು 450 ಅಂಕಗಳಿಗೆ ಪರೀಕ್ಷೆ, ಪ್ರಿಲಿಮಿನರಿ ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ. ಅದರಲ್ಲಿ ಯಾರು ಎಲಿಜಿಬಲ್ ಆಗ್ತೀರಾ ಅವರನ್ನ ಮೇನ್ಸ್ ಪರೀಕ್ಷೆಗೆ ಅವಕಾಶವನ್ನು ನೀಡಲಾಗುತ್ತೆ. ಕಾಮನ್ ಕನ್ನಡ ಇಂಗ್ಲಿಷ್ ಭಾಷೆಗಳಲ್ಲಿ 2ರಲ್ಲೂ ಕ್ವಶನ್ ಪೇಪರ್ ಇರುತ್ತೆ. ಸೊ ಆಬ್ವಿಯಸ್ಲಿ ಸೊ ಇಂಗ್ಲಿಷ್ ಫೈನಲ್ ಅದೆಲ್ಲ ಸೇಮ್. ಓಕೆ, ಇನ್ನು ಪದವಿ ಮಟ್ಟದ್ದಾಗಿರುತ್ತೆ. 2 ಗಂಟೆಗಳ ಕಾಲಾವಧಿ ಇರುತ್ತೆ. 1:20 ಅನುಪಾತದಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಮೇನ್ಸ್ಗೆ ಎಲಿಜಿಬಿಲಿಟಿನ ಲಿಸ್ಟನ್ನು ಬಿಡ್ತಾರೆ. ಇನ್ನು ಮೇನ್ಸ್ ಪರೀಕ್ಷೆಗೆ ಬಂದಾಗ ಮುಖ್ಯ ಪರೀಕ್ಷೆ ಲಿಖಿತ ಪರೀಕ್ಷೆಗಳನ್ನು ಮಾತ್ರ ಒಳಗೊಂಡಿರುತ್ತಂತೆ. ಸೊ ಇಲ್ಲಿ ಯಾವುದೇ ಇಂಟರ್ವ್ಯೂ ಬಗ್ಗೆ ಹೇಳಿಲ್ಲ. ಓಕೆ, ಇದರಲ್ಲಿ ಪತ್ರಿಕೆ 1 ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ. ಸೊ 150 ಮಾರ್ಕ್ಸ್ 3 ಗಂಟೆ ಕಡ್ಡಾಯವಾಗಿರುತ್ತೆ. ಬಟ್ ಇದರಲ್ಲಿ ತೆಗಿತಕ್ಕಂಥ ಮಾರ್ಕ್ಸ್ಗಳು ಫೈನಲ್ ಲಿಸ್ಟ್ ಅಲ್ಲಿ ಸೇರೋದಕ್ಕೆ ಯಾವುದೇ ಉಪಯೋಗ ಇಲ್ಲ. ಬಟ್ ಮಿನಿಮಮ್ ಮಾರ್ಕ್ಸ್ ಅದು ತೆಗೆದುಕೊಂಡು ಪಾಸ್ ಆಗಬೇಕು, ಗಮನದಲ್ಲಿರಲಿ. ಇನ್ನು ಪತ್ರಿಕೆ 3 ಸಾಮಾನ್ಯ ಅಧ್ಯಯನ 300 ಮಾರ್ಕ್ಸ್ 3 ಗಂಟೆ, ಸಾಮಾನ್ಯ ಅಧ್ಯಯನ ಮತ್ತೊಂದು 300 ಅಂಕಗಳು 3 ಗಂಟೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್ ಅಂತ 300 ಅಂಕಗಳಿಗೆ, ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಪತ್ರಿಕೆ 6 300 ಮಾರ್ಕ್ಸ್ಗೆ, ಕಾರ್ಪೊರೇಟ್ ಫೈನಾನ್ಸ್ ಬಿಸಿನೆಸ್ ಎಕನಾಮಿಕ್ ಅಂಡ್ ಟ್ಯಾಕ್ಸೇಷನ್ ಅಗೇನ್ 300 ಮಾರ್ಕ್ಸ್, ಪತ್ರಿಕೆ 8 ಪ್ರಿನ್ಸಿಪಲ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಇ ಕಾಮರ್ಸ್. ಇಷ್ಟು 300. ಒಟ್ಟು 2100 ಅಂಕಗಳು. 1 2 3 4 5 6 6 18 ಆಗುತ್ತೆ. ಸೊ 1800 ಪ್ಲಸ್ ಇಲ್ಲಿ 150 ಸೊ 2100 ಅಂತ ಹೇಳ್ತಾ ಇದ್ದಾರೆ. ಬಟ್ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪದ್ದಾಗಿರುತ್ತವೆ. ಅರ್ಹತೆ ಪಡೆಯಲು ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 30% ಮತ್ತು ಸರಾಸರಿ 35% ಪಡೆದಿರಬೇಕು. 2 ಸೇರಿಸಿ 2 ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಯ ಆಯ್ಕೆಯ ಅರ್ಹತೆಯನ್ನು ನಿಗದಿಪಡಿಸಲು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಪತ್ರಿಕೆ 1 ಪತ್ರಿಕೆ 2ರ 300 ಮಾರ್ಕ್ಸ್ ಕೌಂಟ್ ಇಲ್ಲ, ಬದಲಾಗಿ ಮಿನಿಮಮ್ ಮಾರ್ಕ್ಸ್ ತೆಗಿಲೇಬೇಕು. ಬಟ್ ಪತ್ರಿಕೆ 3ರಿಂದ 8ರವರೆಗೂ 1800 ಮಾರ್ಕ್ಸ್ ಏನಿದೆಯಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 2 ಪತ್ರಿಕೆಗಳಲ್ಲಿ ನಿಗದಿತ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಇತರೆ ಪತ್ರಿಕೆಗಳಲ್ಲಿ ಎಷ್ಟೇ ಹೆಚ್ಚು ಅಂಕಗಳನ್ನು ಗಳಿಸಿದ್ರೂ ಆಯ್ಕೆಗೆ ಅರ್ಹರಾಗುವುದಿಲ್ಲ, ಗಮನಿಸಬೇಕು. ಓಕೆ, ಇಂತಹ ಅಭ್ಯರ್ಥಿಗಳು ಇತರೆ ವಿಷಯಗಳಲ್ಲಿ ಅಂದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಏನಾದ್ರು ಫೇಲ್ ಆದ್ರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿರಂತ ವ್ಯಾಲ್ಯೂಯೇಷನ್ ಮಾಡಕ್ ಹೋಗಲ್ಲ, ಆ ಮಾರ್ಕ್ಸ್ ನ ಅನೌನ್ಸ್ ಮಾಡೋದಕ್ಕೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ಪರೀಕ್ಷೆಯು ವಿವರಣಾತ್ಮಕ ಮಾದರಿಯಲ್ಲಿ ಇರುತ್ತೆ, ರೈಟಿಂಗ್ ಅಲ್ಲಿ ಇರುತ್ತೆ, ರಿಟರ್ನ್ ಎಕ್ಸಾಮು. ಪ್ರಶ್ನೆ ಪತ್ರಿಕೆಯು ಕನ್ನಡ ಇಂಗ್ಲಿಷ್ 2ರಲ್ಲೂ ಇರುತ್ತೆ. ಇಂಗ್ಲಿಷ್ ನಲ್ಲಿ ಉತ್ತರಿಸ್ತಕ್ಕದ್ದು ಇಲ್ಲ, ಕನ್ನಡದಲ್ಲಿ ಉತ್ತರಿಸ್ತಕ್ಕದ್ದು. ಒಂದರಲ್ಲಿ ಯಾವ್ದಾದ್ರು ನಾನು ಒಂದು ಪೇಪರ್ ಅದು ಒಂದು ಪೇಪರ್ ಇದೆ ಅಂದ್ರೂ ಆಗಲ್ಲ. ಇನ್ನು ಮುಖ್ಯ ಪರೀಕ್ಷೆ ಪತ್ರಿಕೆ 1 ಪತ್ರಿಕೆ 2 ಆಂಗ್ಲ ಭಾಷೆ ಪತ್ರಿಕೆಗಳು ಏನಿದಾವೆ SSLC ಮಟ್ಟದ್ದಾಗಿರುತ್ತೆ. ಇನ್ನಿತರ ವಿಷಯಗಳು ಪದವಿ ಮಟ್ಟದ್ದಾಗಿರ್ತವೆ. ಸೊ ಇಷ್ಟಾಯ್ತು. ಇದರಲ್ಲಿ ಯಾವುದೇ ಇಂಟರ್ವ್ಯೂ ಬಗ್ಗೆ ಏನೂ ಹೇಳಿಲ್ಲ. ಮತ್ತು ಇಡೀ ನೋಟಿಫಿಕೇಶನ್ ನೀವು ಒಂದ್ಸಲ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಆಗಿ ಓದಿ ನಂತರ ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು
ಸೂಪರ್ ಥ್ಯಾಂಕ್ಸ್ ಸಮರ್ ಸರ್ ಅಥವಾ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಾನು ಮತ್ತಷ್ಟು ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀನಿ ಅಂತ ಭಾವಿಸ್ತಾ, ಸೊ ಇನ್ನು ಬೇರೆ ಬೇರೆ ವಿಡಿಯೋಸ್ ಇದಾವೆ, ಎಲ್ಲವನ್ನು ನೋಡಿ ಸೊ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.